ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನಾನು ಈಗ NH16 ಹೈವೇನಲ್ಲಿದ್ದೀನಿ. ಸೊ ಮಾರ್ನಿಂಗ್ 11 o'clock ಆಗಿದೆ ಈಗ. ಸೊ ಈ ಹೈವೇ ಫ್ರಮ್ ವಿಶಾಖಪಟ್ಟಣಮಲ್ಲಿ ನೈಟ್ ಸ್ಟೇ ಇದ್ದು ಈಗ ವಿಶಾಖಪಟ್ಟಣಮಿಂದ ಈಗ ಜಗನ್ನಾಥ್ ಪುರಿ, ದಿಸ್ ಈಸ್ ದ ಹೈವೇ. ಸೊ ದಿಸ್ ಈಸ್ NH16. ಸೊ ಟ್ರಾಫಿಕ್ಕು ಕಂಪೇರ್ ಮಾಡಿದ್ರೆ ಅದರ್ ಹೈವೇಸು ಇದು ಸ್ವಲ್ಪ ಕಮ್ಮಿ ಇರುತ್ತೆ, ಬಟ್ ತುಂಬ ಹ್ಯುಮಿಡಿಟಿ ಇದೆ ಇಲ್ಲಿ. ಓಷನ್ ಇರೋದ್ರಿಂದ ಇಲ್ಲಿ ತುಂಬ ಬಿಸಿ. ಸೊ ಈಗ ಜಗನ್ನಾಥ್ ಪುರಿ ಇಟ್ಸ್ ಅಬೌಟ್ 400 kilometers. ಸೊ ಇಲ್ಲಿ ರೈಡ್ ಮಾಡ್ತಾ ಇದ್ದೀನಿ. ಇದೆಲ್ಲ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ವೈಜಾಗ್. ನೀಟ್ ಟ್ರಾಫಿಕ್ ಅಂತೂ ತುಂಬ ಕಮ್ಮಿ ಇದೆ ಇಲ್ಲಿ. ಮುಂದೆ ಹೋಗೋಣ ಹಾಗೆ. ಕೋಲ್ಕತ್ತಾ 832, ಶ್ರೀಕಾಕುಲಂ 72. ಸೊ ಈಗ ಇವತ್ತು ಪೂರಿ ಜಗನ್ನಾಥಲ್ಲಿ ಸ್ಟೇ ಆಗಿ ಒಂದು 2 days ರಥೋತ್ಸವ ಎಲ್ಲ ನೋಡಿಕೊಂಡು ಅಲ್ಲಿಂದ ರೈಡಿಂಗ್ ಟು ಗುವಾಹಟಿ, ಅಸ್ಸಾಂ ಸಿಗೋಣ. National Highway Authorities of India welcomes to Nathanwala Toll Plaza. ಸೊ ಇದು ಸ್ವಲ್ಪ ಮುಂದೆ ವಿಶಾಖಪಟ್ಟಣಮಿಂದ ಇದು ಟೋಲ್ ಸಿಗುತ್ತೆ. ಸೊ ಇಲ್ಲಿ ಜಸ್ಟ್ ಒಂದು ಸ್ಮಾಲ್ ಸ್ಟಾಪ್, ನೀರು ಕುಡಿಯೋಣ ಅಂತ. ಸೊ ಹೈವೇ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಹೀಟ್. ಈಗಲೇ 35 degree, 35, 36 ಅಪ್ ಟು 40ವರೆಗೂ ನೆನ್ನೆ ಹೋಗಿತ್ತು. ಸೊ ಈಗ 37 degree ಇದೆ ಇಲ್ಲಿ. ಸೊ ತುಂಬಾ ದಾಹ ಆಗ್ತಾ ಇರುತ್ತೆ. ಸೊ ಯಾವಾಗಲೂ ನೀರು ಇಟ್ಕೊಂಡೇ ಇರಬೇಕು, ನೀರು ಕುಡಿತಾ ಇರಬೇಕು. ಸೊ ಕಂಫರ್ಟಬಲ್ ಆಗಿರುತ್ತೆ ನಮ್ಮ ಈ ಒಂದು ಜರ್ನಿ. ಸೊ ನಮ್ಮ ಟಾಪ್ ಬಾಕ್ಸಲ್ಲಿ ಯಾವಾಗಲೂ ನೀರು ಇರುತ್ತೆ, ಟಾಪ್ ಬಾಕ್ಸಲ್ಲಿ ಯಾವಾಗಲೂ ನೀರು ಇಟ್ಕೊಂಡಿರ್ತೀನಿ. ಸೊ ಈ ಥರ ಇರುತ್ತೆ ನಮ್ಮದು ಪ್ಯಾಕಿಂಗ್ ಎಲ್ಲ. ಸೊ ವಾಟರ್ ಈಸ್ ರೆಡಿ. ನೀರು ಕುಡಿದು ಇಲ್ಲಿಂದ ಟುವರ್ಡ್ಸ್ ಜಗನ್ನಾಥ್ ಪುರಿ, ಒಡಿಸ್ಸಾ. ಸೊ ಇದು ಸೇಮ್ ರೂಟು ನಿಮಗೆ ಭುವನೇಶ್ವರ್ ಮತ್ತು ಕೋಲ್ಕತ್ತಾ ಹೋಗೋ ಹೈವೇ. ಇದು ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ದಿಸ್ ಇಸ್ ದ ಸೆಕೆಂಡ್ ಟೈಮ್ ಐ ಆಮ್ ರೈಡಿಂಗ್ ಆನ್ ದಿಸ್ ಹೈವೇ. ವೆರಿ ನೈಸ್, ಕಂಫರ್ಟ್. ಸಿ ಯು ನೆಕ್ಸ್ಟ್ ಸ್ಟಾಪ್.
ವಿಶಾಖಪಟ್ಟಣದಿಂದ ಒಂದು ಸುಮಾರು 150 ಕಿಲೋಮೀಟರ್ಸ್ ಬಂದಿದೆ ಈಗ. ಎಲ್ಲ ರೋಡು ಖಾಲಿ ಇದೆ, ಇದೇ ಥರ ಖಾಲಿ ಇರುತ್ತೆ. ಎಲ್ಲೋ ಒಂದೊಂದು ಟ್ರಕ್ಕು, ಎಲ್ಲೆಲ್ಲೋ ಒಂದೊಂದು ಟ್ರಕ್ ಹೋಗ್ತಾ ಇರುತ್ತೆ. ಈ ಥರ ಸುತ್ತಮುತ್ತ ಎಲ್ಲ ಮೌಂಟೇನ್ಸು, ಗ್ರೀನರಿ, ಯಾವಾಗಲೂ ನಿಮಗೆ ಪ್ಲೆಸೆಂಟಾಗಿರುತ್ತೆ ವೆದರು. ಯಾವುದೇ ಒಂದು ಪೊಲ್ಯೂಷನ್ ಆಗಲಿ ಆ ಥರ ಏನೂ ಇಲ್ಲ. ಕ್ಲೀನ್ ಆ್ಯಂಡ್ ನೀಟ್, ವೆಲ್ ಮೇಂಟೈನ್ ರೋಡ್ಸ್ ಇದೆಲ್ಲ. NH ನ್ಯಾಷನಲ್ ಹೈವೇ 16. ಇನ್ನೂ ಒಂದು 300 and change ಕಿಲೋಮೀಟರ್ಸ್ ಇದೆ ಭುವನೇಶ್ವರ್. ಸೊ ಮುಂದೆ ಎಲ್ಲಾದರೂ ಒಂದು ಟೀ ಬ್ರೇಕ್ ತೊಗೊಳ್ಬೇಕು ಅಂತ ಅನಿಸ್ತಾ ಇದೆ. ನೀರು ಕುಡಿದು ಸ್ವಲ್ಪ ಟೀಗೆ ಕುಡಿಬೇಕು. ಎಲ್ಲ ಕಾಮಾಗಿ ಹಿಂಗೆ ಜಾಸ್ತಿ ಏನು ವೆಹಿಕಲ್ಸ್ ಕೂಡ ಪಾಸ್ ಆಗಲ್ಲ ಇಲ್ಲಿ, ಕ್ಲೀನಾಗಿದೆ. ಅದೆಲ್ಲ ಸಿಕ್ಕಾಪಟ್ಟೆ ಮೌಂಟೇನ್ಸು, ಸುತ್ತಲೂ ಮೌಂಟೇನ್ಸ್ ಎಲ್ಲ ಇದೆ. ಡಿಗ್ರಿ ಇದೆ ಈಗ ಹೀಟು. ಮುಂದೆ ಎಲ್ಲಾದರೂ ಒಂದು ಟೀ ಬ್ರೇಕ್ ತೊಗೊಳ್ಬೇಕು. ಸುಮಾರು 150 ಕಿಲೋಮೀಟರ್ಸ್ ಮೇಲೆ ಕವರ್ ಆಯಿತು. ಸೊ ನೋಡಿ, ಹೈವೇ ಆಗಿದೆ, ಕಾಮ್ ಹೈವೇ. ಸೊ ಬಟ್ ಈ ಥರ ಟೀ ಅಂಗಡಿ ಅಲ್ಲೆಲ್ಲ ನಮಗೆ ಸಿಗೋದಿಲ್ಲ ಇಲ್ಲಿ. ಎಲ್ಲೋ ಒಂದೊಂದು ಕಡೆ ಸಿಗುತ್ತೆ, ಯೂ ಟರ್ನ್ ಮಾಡಿಕೊಂಡು ಬರಬೇಕು. ಸೊ ಇಲ್ಲಿ ಒಂದು ಟೀ ಸ್ಟಾಲ್ ಸಿಕ್ತು. ಸೊ ಹಾಗೆ ಟೀ ಕುಡಿಯೋಣ ಅಂತ ಇಲ್ಲಿ ಹೈವೇನಲ್ಲಿ ನಿಲ್ಸಿದ್ದೀರಿ. ಅಂದರೆ ಐ ಆಮ್ ಸೋಲೋ ರೈಡರ್, ಒಬ್ಬನೇ ಇದ್ದೀನಿ. ಚೆನ್ನಾಗಿದೆ. ಸೊ ಇವರೆಲ್ಲ ಕೇಳ್ತಾ ಇದ್ರು ಎಷ್ಟು ಗಾಡಿ, ಎಷ್ಟು ಮೈಲೇಜ್ ಬರುತ್ತೆ, ಇದೆಲ್ಲ ಕಾಮನ್. ಸೊ ಮೈ ಟೀ ಈಸ್ ಗೆಟಿಂಗ್ ರೆಡಿ. ಟೀ ಕುಡ್ದೀಗ ನೋಡಿ, ಈಗ ಒಡಿಶಾ ಎಂಟ್ರಾದೆ. ಇದೆಲ್ಲ ಒಡಿಶಾ, ಎಷ್ಟು ಎಂಟ್ರಾಗಿದ್ದು ಒಡಿಶಾ. ಇಲ್ಲೇ ಎಲ್ಲೋ ಬೀಚ್ ಇದೆ, ಸಿಕ್ಕಾಪಟ್ಟೆ ಹ್ಯೂಮಿಡಿಟಿ ಅಪ್ಪ. ನಿಂತ್ಕೊಂಡ್ರೆ ಹಂಗೆ ಸುರಿತಾ ಇದೆ. ಒಡಿಶಾ ಎಂಟ್ರ್ ಆಗ್ತಾ ಇದ್ದಂಗೆ ಓಹ್, ಬಟ್ ಎಲ್ಲೆಲ್ಲೂ ಗ್ರೀನ್ 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 ಗ್ರೀನ್. ಒಡಿಶಾ ಆಂಧ್ರ ಬಾರ್ಡರ್, ಆಂಧ್ರ ಟು ಒಡಿಶಾ. ಸೊ ಇಲ್ಲಿ ಲಂಚ್ಗೆ ನಿಲ್ಲಿಸಿದ್ದೀನಿ. A1 ಧಾಬಾ, ಒಡಿಶಾ. ಫಸ್ಟ್ ಸ್ಟಾಪ್ ಇನ್ ಒಡಿಶಾ.
ನೋಡೋಣ ಹೆಂಗಿರುತ್ತೆ ಒಡಿಶಾ ಅವ್ರದ್ದು ಫುಡ್. ಇದೇ ಹೈವೇನಲ್ಲಿ ಬರ್ತಾ ತುಂಬ ಹ್ಯೂಮಿಡಿಟಿ ಇದೆ. ಅಲ್ಲೆಲ್ಲೋ ಮಳೆ ಬಂದಂಗೆ ಆಯಿತು, ಬಟ್ ಒಳಗಡೆ ಹೆಲ್ಮೆಟಿಂದ ಶೆಕೆ ಸೋರ್ತಾ ಇದೆ. ಲೆಟ್ಸ್ ಚೆಕ್ ಇನ್ ವಾಟ್ ಇಸ್ ದೇರ್ ಇನ್ಸೈಡ್. ಎಲ್ಲ ಊಟ ಮಾಡ್ತಾ ಇದ್ದಾರೆ. Let's see, check out. Another 100 kilometers to go. Jagannath Puri, Odisha. These lovely, beautiful roads. ಸಕ್ಕತ್ತಾಗಿದೆಯಲ್ಲ ನೋಡಿ, ಅಲ್ಲೊಂದು ಹೈವೇ, ಅಲ್ಲಿ ನದಿ. ವಾವ್ 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 ವಾವ್. ಬ್ಯೂಟಿಫುಲ್ ಆಗಿದೆ ನೋಡಿ. ಸೆಕೆಂಡ್ ಟೈಮ್ ಬರ್ತಾ ಇದ್ದೀನಿ ಇದೇ ರೋಡಲ್ಲಿ, ಟೈಗರಲ್ಲೇ. ಸಾಕಾಗಿದೆ. ಸೆವೆಂಟಿ 80 ಕಿಲೋಮೀಟರ್ಸ್ ಇರೋದು ಅಷ್ಟೇ ಇಲ್ಲಿಂದ. ಬ್ಯಾಕ್ ಟು ದ ಹೈವೇ ಸ್ಟ್ರೆಚ್ ಇದೆ. ಸ್ಮಾಲ್ ಘಾಟ್ ಸೆಕ್ಷನ್ ಸಿಕ್ತಲ್ಲಿ. Second day from Bangalore. I am in Odisha, Puri. ಏನು 1 ಅವರಲ್ಲಿ ನಿಧಾನಕ್ಕೆ ಹೋದರೆ ಕೂಡ 1 ಅವರಲ್ಲಿ ಸೇರಿಬಿಡ್ತೀನಿ. ನೋಡೋಣ ಹೆಂಗೆ ರೋಡು ಏನು ಕತೆ. ವಿಕ್ರಮ್ಪುರ್.
ಡ್ರಿಸಲ್ ಲೈಟಾಗಿ ಸುಮ್ಮನೆ ಹಿಂಗೆ ಡ್ರಿಸಲ್ ಆಗುತ್ತೆ, ನಿಂತ್ಬಿಡುತ್ತೆ, ಮಳೆ ಇಲ್ಲ ಇಲ್ಲಿ. ಇದು ನೋಡಿ ವ್ಯೂ ಹೇಗಿದೆ. ನಾನು 20 ಕಿಲೋಮೀಟರ್ಸ್ ಇದೆ ಪೂರಿಗೆ. ಇದು ಹೈವೇ ನೋಡಿ, ಮರ ಎಲ್ಲ ಫುಲ್ ನೀಟಾಗಿ ಪೇಂಟ್ ಮಾಡಿ ಕ್ಲೀನಾಗಿದೆ. ನ್ಯಾರೋ ರೋಡ್. ಟ್ವೆಂಟಿ ಕಿಲೋಮೀಟರ್ಸ್ ಟು ರೀಚ್ ಪೂರಿ, ಜಗನ್ನಾಥ್ ಪೂರಿ. ಮಳೆ ಬರ್ತಾನೆ ಇದೆ, ಡ್ರಿಸ್ಲಿಂಗ್. ಸೊ ಆ ನ್ಯಾರೋ ರೋಡು, ನ್ಯಾರೋ ಹೈವೇ ಏನಿದೆ, ಸ್ಟೇಟ್ ಹೈವೇ, ಅದಾದಮೇಲೆ ಈ ಲೆಫ್ಟ್ ಸಿಗುತ್ತೆ ನಮಗೆ. ಹಾಗಾದ್ರೆ 19 ಮಿನಿಟ್ಸ್ ಅಲ್ಲಿ ನಮ್ಮ ಡೆಸ್ಟಿನೇಷನ್ ಸಿಗುತ್ತೆ. ಸೊ ಇದು ನ್ಯಾಷನಲ್ ಹೈವೇ. ಇದು ಮತ್ತೆ ಮಳೆ ತುರು ಮಳೆ ಬರ್ತಾನೆ ಇದೆ. ಎಲ್ಲ ಆ ಕಡೆ ಈ ಕಡೆ ಎಲ್ಲ ರೆಡಿ ಆಗ್ತಾ ಇದೆ ನಾಳಿದ್ದು ರಥೋತ್ಸವಕ್ಕೆ. ಪೊಲೀಸ್ ಅವರೆಲ್ಲ ಫುಲ್ ಅಲರ್ಟ್. ಏನು ಗುರು, ಏನಮ್ಮ ಇದು, ಈ ಕಡೆ ಒಂದು ಆ ಕಡೆ ಒಂದು ಬಿಟ್ಟಿದ್ದೀರಾ ನೋಡಿ. ಇಲ್ಲಿ ಏನೋ ಮಾಡಿದ್ದಾರೆ ಇಲ್ಲಿ. ವೆಲ್ಕಮ್ ಟು ಪೂರಿ, 6 ಕಿಲೋಮೀಟರ್ಸ್. ಎಲ್ಲಾದರೂ ಒಂದು ಒಳ್ಳೆ ಸ್ಟೇ ನೋಡಿ, ಈಗ ಸೆಟ್ಲ್ ಆಗಿಬಿಡ್ಬೇಕು. ಸೊ ಈ ಕಡೆ ಹೋದರೆ ಕೊನಾರ್ಕ್ ಸನ್ ಟೆಂಪಲ್ 36 ಕಿಲೋಮೀಟ್ರು. ಇನ್ನು ಕೆಲವೇ ನಿಮಿಷದಲ್ಲಿ ನಮ್ಮ ರೂಮಿಗೆ ನಾವು ಹೋಗ್ತೀರಿ. ಸಿ ಯು ಆಲ್ ಇನ್ ದ ರೂಮ್. ಇದು ಇನ್ಸೈಡ್ ಪೂರಿ ಬೀಚ್ ರೋಡ್. ಇದೆಲ್ಲ ಬೀಚ್. ಸಾಕಾಗಿದೆ. This is Puri Beach. Where? ಸಾಕಾಗಿದೆಯಲ್ಲ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ನಾನು ನಿಮ್ಮ ರಘು ರಾಘವೇಂದ್ರ. ವೆಲ್ಕಮ್ ಟು ಮೈ ಚಾನಲ್ ರೆಡ್ ಟೈಗರ್ 9099. ಸೊ ನಿನ್ನೆ ಈವ್ನಿಂಗ್ ನೈಟು ಜಗನ್ನಾಥ್ ಪೂರಿ ರೀಚ್ ಆಗಿ ಇಲ್ಲಿ ಸಿಕ್ಕಾಪಡೆ ರೂಮ್ಸ್ ಎಲ್ಲ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಬೇಕಾಗಿತ್ತು. ನಾನು ಮಾಡಿರಲಿಲ್ಲ. ಸೊ ಫೈನಲಿ ಇಲ್ಲಿ ನನಗೆ ಒಂದು ಒಳ್ಳೆಯ ಒಂದು ಸ್ಟೇ ಸಿಕ್ತು ಇಲ್ಲಿ. ಸೊ 2 ಡೇಸು ಜಗನ್ನಾಥ್ ಪುರಿಯಲ್ಲಿ ಸ್ಟೇ ಆಗಿ ರಥೋತ್ಸವ ಮುಗಿಸ್ಕೊಂಡು ಐ ವಿಲ್ ಗೋ ಹೆಡ್ ಆನ್ ದ ಅದರ್ ರೈಡ್. ಸೊ ದಿಸ್ ಈಸ್ ಮೈ ರೂಮ್.
ಸೊ ಇದು ಕುಶಾಲ್ ಹೋಟೆಲ್ಸ್ ಅಂತ, ತುಂಬ ಚೆನ್ನಾಗಿದೆ. ತುಂಬ ಸ್ಟಾಫ್ ಎಲ್ಲ ವೆರಿ ಫ್ರೆಂಡ್ಲಿ, ಚೆನ್ನಾಗಿದೆ ಇಲ್ಲಿ ರೂಮ್ಸು. ಸೊ ಔಟ್ಸೈಡ್ ವ್ಯೂ, ಇದು ಸುಮಾರು ಒಂದು 3 ಕಿಲೋಮೀಟರ್ಸ್ ಟೆಂಪಲಿಂದ. ಸೊ ನೋಡ್ಬೋದು ಇಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲು ಎಲ್ಲ ಇದೆ, ನಿಮಗೆ ಗಾರ್ಡನ್ನು ಎಲ್ಲ ಇದೆ. ಬಟ್ ಈಗ ಮಳೆ ಬರ್ತಾ ಇದೆ ಇಲ್ಲಿ, ಹೆವಿ ಮಳೆ ಇಲ್ಲ. ಸೊ ದಿಸ್ ಈಸ್ ದ ಸ್ಟೇ ಫಾರ್ 3 nights. ಸೊ ನಾಳೆ ಅರ್ಲಿ ಮಾರ್ನಿಂಗ್ ಬಿಡಬೇಕಾಗುತ್ತೆ, ಅಂದರೆ ರಥೋತ್ಸವ ನೋಡೋಕ್ಕೆ. ಸೊ ಅರ್ಲಿಂದ ಮಾರ್ನಿಂಗ್, ಇಲ್ಲಾಂದರೆ ಮಿಡ್-ನೈಟ್ ನಾವು ಮುಂಚೆನೇ ಹೋಗಿ ನಮ್ಮ ಜಾಗನ ನೋಡ್ಕೊಳ್ಬೇಕು. ಇಲ್ಲಾಂದರೆ ಸಿಕ್ಕಾಪಟ್ಟೆ ರಶ್ ಇದೆ. ಫುಲ್ ಪೂರಿ ನಿಮಗೆ ಫುಲ್ ಆಗಿಬಿಟ್ಟಿದೆ. ಎಲ್ಲ ರೂಮ್ಸೂ ಯಾವುದೂ ಖಾಲಿ ಇಲ್ಲ. ಅಡ್ವಾನ್ಸ್ ಬುಕ್ಕಿಂಗ್ ಯಾವುದಿದ್ರೂ 8,000 9,000 rupees ಬಜೆಟ್, ಆ ಥರ ರೂಮ್ಸ್ ಆಗಿಬಿಟ್ಟಿದೆ. ಇಲ್ಲಿ ಸ್ವಲ್ಪ ಕಮ್ಮಿಗೆ ಸಿಕ್ತು ನನಗೆ. ಸೊ ದಿಸ್ ಈಸ್ ಮೈ ಬ್ಯೂಟಿಫುಲ್ ಸ್ಟೇ. ಮತ್ತೆ ಸಿಗೋಣ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ನಾನು ನಿಮ್ಮ ರಘು ರಾಘವೇಂದ್ರ. ವೆಲ್ಕಮ್ ಟು ಮೈ ಚಾನಲ್ ರೆಡ್ ಟೈಗರ್ 9099. ಸೊ ಫ್ರಮ್ 2 days ಇಲ್ಲೇ ಜಗನ್ನಾಥ್ ಪುರಿನಲ್ಲಿ ಇದ್ದೆ. ಸೊ ಜಗನ್ನಾಥ್ ರಥಯಾತ್ರಾ 2026 ನೋಡಿಕೊಂಡು ನಿನ್ನೆ ರಾತ್ರಿ ಇಲ್ಲೇ ಉಳ್ಕೊಂಡು, ಸೊ ಈಗ ಎಲ್ಲ ಬೆಳಗ್ಗೆ ಎದ್ದು ರೆಡಿಯಾಗಿ ಈಗ ಚೆಕ್ಔಟ್ ಮಾಡ್ತಾಯಿದ್ದೀನಿ. ಸೊ ಐ ಆಮ್ ಪ್ಲ್ಯಾನಿಂಗ್ ಟು ರೈಡ್ ಟು ಗುವಾಹಟಿ. ಇಲ್ಲಿ ಜಗನ್ನಾಥ್ ಪುರಿಯಿಂದ ಕೋಲ್ಕತ್ತಾಯಿಂದ ಮೇ ಬಿ ಸಿಲಿಗುರಿ ಹೋಗಿ ಸಿಲಿಗುರಿಯಿಂದ ಗುವಾಹಟಿ ಅಸ್ಸಾಂ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಸ್ಟೇ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲಿದೆ ನಮ್ಮ ಟೈಗರ್, ಎಲ್ಲ ಸೆಟ್ಟಾಗಿ ರೆಡಿಯಾಗಿದೆ. ಸೊ ಇದು ಬೀಚ್ ಆ್ಯಂಡ್ ಬೀಚ್ ರೋಡ್. ಸಿಕ್ಕಾಪಟ್ಟೆ ರಶ್ ಇತ್ತು ನಿನ್ನೆ. ಸುಮಾರು ಒಂದು 20 ಲಕ್ಷ ಜನ ಈ ರಥಯಾತ್ರೆ ನೋಡೋಕ್ಕೆ ಬಂದಿದ್ದಾರೆ. ಸೊ ನಮಗೂ ಒಂದು ಒಳ್ಳೆಯ ಒಂದು ಎಕ್ಸ್ಪೀರಿಯೆನ್ಸ್ ಆಯ್ತು ಇಲ್ಲಿ. ಸೊ ಈಗ ಐ ಆಮ್ ರೈಡಿಂಗ್ ಟು ಕೋಲ್ಕತ್ತಾ. ಸಿ ಯು ಆಲ್ ದೇರ್. ಥ್ಯಾಂಕ್ ಯು. ಟೇಕ್ ಕೇರ್.